ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಬಹುತೇಕ ಖಚಿತ. ಈಗಾಗಲೇ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಅವರ ಖಾಸಗಿ ಕಾರ್ನಲ್ಲೇ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಹೋಗಿದ್ದಾರೆ. ಆದರೆ ಅವರನ್ನ ಬಂಧಿಸುವ ಸಾಧ್ಯತೆಯೇ ಹೆಚ್ಚಿದೆ. ಬಹುತೇಕ ಕನ್ಫರ್ಮ್ ಅನ್ನೋ ಮಾಹಿತಿ TV9ಗೆ ಉನ್ನತ ಪೊಲೀಸ್ ಮೂಲಗಳಿಂದ ಸಿಕ್ಕಿದೆ. ವಿಚಾರಣೆಯನ್ನ ನಡೆಸಿ ಅವರನ್ನ ಬಂಧಿಸಲಿದ್ದಾರೆ ಪೊಲೀಸರು. ಬಂಧನ ಮಾಡಲು ಬಿಡದಿರಲು ವಕೀಲರಿಂದ ಯತ್ನಗಳು ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ನನ್ನ ಆತ್ಮಕ್ಕೆ ಏನಾದರೂ ತೊಂದರೆ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ. ಅಷ್ಟೇ ತಾನೆ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು. ಇದಕ್ಕೆ ಎಲ್ಲಕ್ಕೂ ನಾವು ಬದ್ಧರಿದ್ದೇವೆ. ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಭಾರತ್ ಮಾತಾ ಕಿ. ಏನಾದ್ರೂ ನನ್ನ ಆತ್ಮಕ್ಕೆ ಏನಾದ್ರೂ ತೊಂದರೆ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ. ಅಷ್ಟೇ ತಾನೆ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು. ಇದಕ್ಕೆ ಎಲ್ಲಕ್ಕೂ ನಾವು ಬದ್ಧರಿದ್ದೇವೆ. ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಭಾರತ್ ಮಾತಾ ಕಿ. ಏನಾದ್ರೂ ನನ್ನ ಆತ್ಮಕ್ಕೆ ಏನಾದ್ರೂ ತೊಂದರೆ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ. ಅಷ್ಟೇ ತಾನೆ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು. ಇದಕ್ಕೆ ಎಲ್ಲಕ್ಕೂ ನಾವು ಬದ್ಧರಿದ್ದೇವೆ. ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ಖಂಡಿತ ಸಿಗ್ತದೆ. ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಭಾರತ್ ಮಾತಾ ಕಿ. ಏನಾದ್ರೂ ನನ್ನ ಆತ್ಮಕ್ಕೆ ಏನಾದ್ರೂ ತೊಂದರೆ ಆದ್ರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಹೋಗ್ತಾ ಇರುವಂತಹ ಕಾರನ್ನ ಕೂಡ ಚೇಸ್ ಮಾಡಲಾಗ್ತಾ ಇದೆ. ಈಗ ಯಾವ ಸ್ಪಾಟ್ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ, ಹಾಗೆಯೇ ಹೋಗ್ತಾ ಇರುವಂತಹ ಪೊಲೀಸರ ವ್ಯಾನ್ಗೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಬೆಂಬಲಿಗರು ಅಡ್ಡಗಾಲನ್ನ ಹಾಕಿದ್ದಾರೆ. ಒಂದಷ್ಟು ಅಡೆತಡೆಯೂ ಕೂಡ ಆಗಿದೆ ಅನ್ನೋ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪ್ರಜ್ವಲ್ ಅವರಿಂದ ಪಡಿತಾ ಹೋಗೋಣ. ಪ್ರಜ್ವಲ್, ಸದ್ಯಕ್ಕೆ ಎಲ್ಲಿದೆ ಕಾರು? ಪೊಲೀಸ್ ಜೀಪ್ ಎಲ್ಲಿದೆ? ಇನ್ನು ಎಷ್ಟೊತ್ತಾಗುತ್ತೆ ಪೊಲೀಸ್ ಸ್ಟೇಷನ್ ರೀಚ್ ಆಗೋದಕ್ಕೆ? ಮಧುಶ್ರೀ, ಈಗಾಗಲೇ ಪೊಲೀಸರು ಬ್ರಹ್ಮಾವರ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಉಡುಪಿಗೆ ಕರೆದುಕೊಂಡು ಹೋಗ್ತಾ ಇರುವಂಥದ್ದು. ಉಡುಪಿಯ ಬ್ರಹ್ಮಾವರ ತಾಲೂಕಿನಲ್ಲಿರುವಂತಹ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಯಲಿದೆ. ಈಗಾಗಲೇ TV9ಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬಂಧನ ಮಾಡುವ ಸಾಧ್ಯತೆ ತುಂಬಾನೇ ಜಾಸ್ತಿ ಇರುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಈಗಾಗಲೇ ಬೆಂಬಲಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಕಾರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಚಿತ್ರಣವನ್ನ ಗಮನಿಸಬಹುದು. ಉಡುಪಿ ಪೊಲೀಸರು ಸೇರಿದಂತೆ ಬೆಂಬಲಿಗರ ಕಾರು ಕೂಡ ಇದರಲ್ಲಿರುವಂತದ್ದು. ಈಗ ಸದ್ಯಕ್ಕೆ ನಾರಾವಿ ಹತ್ತಿರ ಬರುವ ಸಂದರ್ಭದಲ್ಲಿ ಅವರ ಬೆಂಬಲಿಗರ ಕಾರು ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದ ನಿಟ್ಟಿನಲ್ಲಿ ಬೆಂಬಲಿಗರ ಕೆಲವೊಂದು ವಾಹನಗಳನ್ನ ಪೊಲೀಸರು ತಡೆದು ನಿಲ್ಲಿಸಿದರು. ಆದರೆ ಈಗ ಬೆರಳೆಣಿಕೆಯ ಕಾರುಗಳು ಮಾತ್ರ ಮಹೇಶ್ ಶೆಟ್ಟಿ ತಿಮರೋಡಿಯ ವಾಹನವನ್ನ ಚೇಸ್ ಮಾಡ್ತಿರುವಂತದ್ದು. ಅದೇ ರೀತಿ 3 ರಿಂದ 4 ಪೊಲೀಸ್ ವಾಹನಗಳಿರುವಂತದ್ದು. DR ಸೇರಿದಂತೆ ಮಣಿಪಾಲ ಸರ್ಕಲ್ ಇನ್ಸ್ಪೆಕ್ಟರ್, ಅದೇ ರೀತಿಯಾಗಿ DYSP, ಅದೇ ರೀತಿಯಾಗಿ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಇದೇ ವಾಹನದ ಬೆಂಗಾವಲಾಗಿ ಅವರ ಫಾಲೋವನ್ನ ಮಾಡ್ತಿರುವಂತದ್ದು. ನಾವು ಚಿತ್ರಣವನ್ನ ಗಮನಿಸಬಹುದು. TV9 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಈಗಾಗಲೇ ಬಜಗೋಳಿಯನ್ನ ಪಾಸ್ ಮಾಡಿರುವಂತದ್ದು. ಅಂದ್ರೆ ಕಾರ್ಕಳ ತಾಲೂಕಿನ ಬಜಗೋಳಿ ಹತ್ತಿರ ಇರುವಂತದ್ದು. ಇನ್ನೇನು ಕೆಲವೇ ಅರ್ಧ ಗಂಟೆಯಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಯನ್ನ ತಲುಪ್ತಾರೆ. ಆ ಒಂದು ಸಂದರ್ಭದಲ್ಲಿ ವಿಚಾರಣೆ ನಡೆಸ್ತಾರೆ. ಅದೇ ರೀತಿ ನಮಗೆ TV9ಗೆ ಮಾಹಿತಿ ಸಿಕ್ಕಿರುವ ಪ್ರಕಾರ ಅವರನ್ನ ಬಂಧನ ಮಾಡುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ 2 ಬಾರಿ ನೋಟಿಸ್ ಅನ್ನ ಉಡುಪಿ ಪೊಲೀಸರು
ಕೊಟ್ಟಿದ್ದರು. ಅದಕ್ಕೆ ಯಾವುದೇ ರೀತಿ ಉತ್ತರ ಬರದ ಹಿನ್ನೆಲೆಯಲ್ಲಿ ಇವತ್ತು ಉಡುಪಿ ಪೊಲೀಸರ ತಂಡ ಸುಮಾರು 3 ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿದಂತೆ 2 PSIಗಳ ತಂಡ ಉಡುಪಿ ಉಜಿರೆಯ ತಿಮ್ಮರೋಡಿಯ ಮನೆಗೆ ಭೇಟಿ ಕೊಟ್ಟಿತ್ತು. ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಹೈಡ್ರಾಮಾ ಕೂಡ ನಡೆಯಿತು. ಅದರ ಬಳಿಕ ತನ್ನ ಖಾಸಗಿ ವಾಹನದಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬರ್ತೇನೆ ಎಂಬ ಹೇಳಿಕೆಯನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಕೊಟ್ಟಿದ್ರು. ಅದರ ಬಳಿಕ ಖಾಸಗಿ ವಾಹನದ ಮೂಲಕ ಈಗ ಉಜಿರೆಯಿಂದ ಕಾರ್ಕಳ ಮಾರ್ಗವಾಗಿ ಉಡುಪಿಗೆ ಹೋಗ್ತಾ ಇರುವಂತದ್ದು. ಸದ್ಯ ಬಜಗೋಳಿಯಿಂದ ಕಾರ್ಕಳ ಮಾರ್ಗವಾಗಿ ಈಗ ಉಡುಪಿಗೆ ಹೋಗ್ತಾ ಇರುವಂತದ್ದು. ಇನ್ನೇನು ಸುಮಾರು ಅರ್ಧ ಗಂಟೆಯ ಒಳಗಡೆ ಉಡುಪಿಯ ತಲುಪುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ನಾವು ಚಿತ್ರಣವನ್ನ ಗಮನಿಸ್ತಿದ್ದೇವೆ. ಬೆಂಬಲಿಗರ ವಾಹನದ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿರುವಂತದ್ದು. ಯಾಕಂದ್ರೆ ಅಲ್ಲಿ ವಾಹನವನ್ನ ಅಂದ್ರೆ ನಾರಾವಿ ಹತ್ತಿರ ಬೆಂಬಲಿಗರ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಪೊಲೀಸರು ಕೂಡ ಯಾವುದೇ ಒಂದು ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ವಾಹನವನ್ನ ಬಿಡ್ತಾ ಇಲ್ಲ. ಸದ್ಯ ಕೆಲವೊಂದು ಬೆರಳಿನಿಕೆ ವಾಹನಗಳನ್ನು ಮತ್ತು ಅವರ ವಕೀಲರ ತಂಡದ ವಾಹನವನ್ನು ಮಾತ್ರ ಸದ್ಯಕ್ಕೆ ಬಿಟ್ಟಿರುವಂತದ್ದು. ಎಲ್ಲಾ ವಾಹನಗಳನ್ನ ತಡೆದು ನಾರಾವಿ ಹತ್ತಿರವೇ ನಿಲ್ಲಿಸಿರುವಂತದ್ದು. ಸದ್ಯ ಈಗ ಬಜಗೋಳಿ ಮಾರ್ಗವಾಗಿ ಉಡುಪಿ ಹೋಗ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಉಡುಪಿಯನ್ನು ತಲುಪ್ತಾರೆ, ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ರೀಚ್ ಆಗ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ನಂತರದಲ್ಲಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅದಾದ ಮೇಲೆ ಹೆಚ್ಚಿನ ವಿಚಾರಣೆಗೋಸ್ಕರ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನ ಪೊಲೀಸರು ಬಂಧಿಸುವ ಸಾಧ್ಯತೆ ಕೂಡ ಇದೆ.